ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಗುಚಲ್ಲಿ ವ್ಲಾಗಿನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಿನ 5ನೇ ದಿವಸ. ಫ್ರೆಂಡ್ಸ್, ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತೇಳಿ ಗುರಿ ಇಟ್ಕೊಂಡು ನನ್ನ ಚಾನಲ್ ಏನಾದರೂ ನೋಡ್ತಾ ಇದ್ದರೆ ಹೊಸೊಬ್ಬರಾದರೆ ಎಲ್ಲೂ ಸ್ಕಿಪ್ ಮಾಡ್ದಲೇ ವಿಡಿಯೋನ ಎಂಡ್ವರೆಗೂ ನೋಡಿ, ಅರ್ಥ ಆಗುತ್ತೆ. ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬು, ಲೈಕು, ಶೇರು, ಕಮೆಂಟು ಕೊಟ್ಟು ಸಹಕಾರ ಮಾಡಿ, ಓಕೆನಾ? ಹಳೊಬ್ರಾಗಿದ್ದರೆ ಶೇರು, ಲೈಕು, ಕಮೆಂಟ್ ಕೊಟ್ಟು ಸಹಕರಿಸಿ, ಓಕೆ ಫ್ರೆಂಡ್ಸ್? ಈ ವಿಡಿಯೋದಲ್ಲಿ 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ 5ನೇ ದಿನ ಹೇಗೆಲ್ಲ ನಡೀತು ಅಂತೇಳಿ ತಿಳ್ಕೊಳ್ಳೋಣ. ಇವತ್ತು ಮಾರ್ನಿಂಗ್ ವೆಯ್ಟ್ ಲಾಸ್ ಡ್ರಿಂಕು ಶುಂಠಿ ನೀರನ್ನು ತಗೊತಾ ಇದ್ದೀನಿ. ಕುದಿಯೋ ನೀರಿಗೆ ಶುಂಠಿನ ಕಟ್ ಮಾಡಿ ಹಾಕಿ ಚೆನ್ನಾಗಿ ಕುದಿಸಿ ಆ ನೀರಿಗೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿಯೋದ್ರಿಂದ ಏನೆಲ್ಲ ಬೆನಿಫಿಟ್ಸು ನಮ್ಮ ಬಾಡಿಗೆ ಸಿಗುತ್ತೆ ಅಂತೇಳಿ ತಿಳ್ಕೊಳ್ಳೋಣ ಬನ್ನಿ. ಶುಂಠಿ ನೀರನ್ನ ಕುಡಿಯೋದ್ರಿಂದ ನಾವು ತಿಂದಿರೋ ಆಹಾರ ಚೆನ್ನಾಗಿ ಜೀರ್ಣಕ್ರಿಯೆ ಆಗಲು ಸಹಾಯ ಮಾಡುತ್ತೆ. ಉರಿಯೂತ ಮತ್ತು ನೋವು ಕೂಡ ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ನಾವು ತಿಂದಂಥ ಆಹಾರ ಪರಿಣಾಮಕಾರಿಯಾಗಿ ಒಡೆಯಲು ಸಹಾಯ ಮಾಡುತ್ತೆ. ಉಬ್ಬುವುದು, ಅನಿಲ ಮತ್ತು ಅಜೀರ್ಣವನ್ನು ಕಡಿಮೆ ಮಾಡುತ್ತೆ. ವಾಕರಿಕೆ ಬಂದಾಗ ಶುಂಠಿ ನೀರನ್ನು ಕುಡಿಯೋದ್ರಿಂದ ಕಡಿಮೆಯಾಗುತ್ತೆ. ಶುಂಠಿ ನೀರು ನಮ್ಮ ದೇಹದಲ್ಲಿ ಶಾಖ ಉತ್ಪಾದನೆ ಹೆಚ್ಚಿಸುವ ಮೂಲಕ ತೂಕ ನಿರ್ವಹಣೆಯನ್ನು ಬೆಂಬಲಿಸುತ್ತದೆ. ಇದು ಹೆಚ್ಚು ಕ್ಯಾಲೋರಿಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಸುಡಲು ಸಹಾಯ ಮಾಡುತ್ತದೆ. ಹೊಟ್ಟೆ ತುಂಬಿದ ಭಾವನೆಯನ್ನು ಕೂಡ ಉತ್ತೇಜಿಸುತ್ತದೆ. ಅಷ್ಟಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತದೆ. ಶುಂಠಿ ನೀರನ್ನು ಕುಡಿಯುವುದರಿಂದ ಕೆಲವೊಂದು ದೇಹದ ಸೋಂಕುಗಳಿಂದ ದೂರವಾಗಿರಿಸಲು ಸಹಾಯ ಮಾಡುತ್ತದೆ. ಶೀತ ಮತ್ತು ಜ್ವರ ಬಂದಾಗ ನಾವು ಶುಂಠಿ ನೀರನ್ನು ಕುಡಿಯೋದ್ರಿಂದ ನಮ್ಮ ದೇಹ ಅದರ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ. 10 ಗಂಟೆ ಸುಮಾರಿಗೆ ನಾನು ಮಧುಗಿರಿಗೆ ಹೋಗಬೇಕಾಯ್ತು. ಬರ್ತಾ ಅಲ್ಲಿ ನನಗೆ ವೆಯ್ಟ್ ಲಾಸಿಗೆ ಸಂಬಂಧಪಟ್ಟಂತಹ ಪದಾರ್ಥಗಳನ್ನ ತಗೋಬೇಕಾಯ್ತು. ನಾನು ಬ್ರೂ ತಗೊಂಡಿದ್ದೀನಿ ಬ್ಲ್ಯಾಕ್ ಕಾಫಿ ಮಾಡೋದಕ್ಕೆ, ಮತ್ತು ಕಡಲೆಬೇಳೆ ತಗೊಂಡಿದ್ದೀನಿ, ಮತ್ತು ಇದು ಕಡಲೆ ಹಿಟ್ಟು. ವೆಯ್ಟ್ ಲಾಸಿಗೆ ಉಪಯೋಗಿಸ್ಬೋದು ಕಡಲೆ ಹಿಟ್ಟು ಮತ್ತು ಕಡಲೆಬೇಳೆ. ಕಡಲೆಕಾಳು ಇದು ಕೂಡ ವೆಯ್ಟ್ ಲಾಸಿಗೆ ಉಪಯೋಗಿಸ್ಬೋದು, ಮತ್ತು ಬಟಾಣಿ. ಹೆಸರು ಬೇಳೆ, ಹೆಸರು ಕಾಳು ಹೇಳಿದ್ದೆ, ಅವ್ರು ಹಾಕೋದನ್ನೇ ಮರೆತುಬಿಟ್ಟಿದ್ದಾರೆ. ಇಷ್ಟೆಲ್ಲ ಐಟಮು ಪರ್ಚೇಸ್ ಮಾಡಿದ್ದಾಯಿತು. ಇನ್ನು ತಿಂಡಿಗೆ ನಾನು ವೆಯ್ಟ್ ಲಾಸ್ ಗಂಜಿ ಪೌಡರ್ನೇ ಕುಡಿತಾ ಇದ್ದೀನಿ ಫ್ರೆಂಡ್ಸ್. ವೆಯ್ಟ್ ಲಾಸ್ ಗಂಜಿ ಪೌಡರ್ ಮಾಡೋ ಅಷ್ಟೊತ್ತಿಗೆ 12:30 ಆಗೋಗ್ಬಿಡ್ತು. ಅಷ್ಟು ಲೇಟ್ ಆಗೋಗ್ಬಿಡ್ತು ಇವತ್ತು. ವೆಯ್ಟ್ ಲಾಸ್ ಮಾಡುವಾಗ ತಿಂಡಿನ ಸ್ಕಿಪ್ ಮಾಡಿದ್ರೆ ಒಳ್ಳೆಯದು, ಆದರೆ ನನಗೆ ತಲೆನೋವು ಸ್ಟಾರ್ಟ್ ಆಗಿಬಿಡ್ತು. ಅದಕ್ಕೆ ನಾನು ಏನೇ ಬೇಗ ಮಾಡ್ತೀನಿ ಅಂದರೂ 12:30 ಆಗೇ ಹೋಯಿತು ಫ್ರೆಂಡ್ಸ್. ವೆಯ್ಟ್ ಲಾಸ್ ಮಾಡುವಾಗ ಸ್ವಲ್ಪ ತಲೆನೋವು ಬರೋದು ಸಹಜ, ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ ಅಂದ್ಕೊತೀನಿ. ಏನಕ್ಕೆ ಬರುತ್ತೆ ಅಂತಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬರುತ್ತೆ. ನಾವು ಊಟನ ಕಡಿಮೆ ಪ್ರಮಾಣದಲ್ಲಿ ತಿಂತಾ ಇರ್ತೀವಿ. ಮುಂಚೆ ಎಲ್ಲ ಜಾಸ್ತಿ ತಿಂತಾ ಇರ್ತಿದ್ವಿ ಅಲ್ವಾ, ಈಗ ಕಡಿಮೆ ಮಾಡಿದಾಗ ಗ್ಯಾಸ್ಟ್ರಿಕ್ ತುಂಬಿಕೊಂಡು ಆ ಥರ ಸಮಸ್ಯೆ ಬರುತ್ತೆ. ಅದಕ್ಕೆ ಮಾರ್ನಿಂಗ್ ಕಷಾಯಗಳ್ನ ತಪ್ಪದೇ ತಗೋಬೇಕು. ವೆಯ್ಟ್ ಲಾಸಲ್ಲಿ ರೂಢಿ ಮಾಡ್ಕೋಬೇಕು. 1 ಗಂಟೆ ಟೈಮಿಗೆ ಬೆಲ್ಲದಿಂದ ಮಾಡಿರೋ ಅಂತಹ ಎಳ್ಳುಂಡೆನ ತಿಂದೆ. ಇದು ಕೂಡ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. 3 ಗಂಟೆ ಟೈಮಲ್ಲಿ ಸ್ವಲ್ಪ ಸೌತೆಕಾಯಿ, ಸ್ವಲ್ಪ ಕ್ಯಾರೆಟು, 3 ಮೊಟ್ಟೆ ಇಷ್ಟನ್ನ ನಾನು ಊಟದಲ್ಲಿ ತಗೊಂಡೆ. ಕ್ಯಾರೆಟಲ್ಲಿ ವಿಟಮಿನ್ಸ್ ಜಾಸ್ತಿ ಇರುತ್ತೆ, ಕ್ಯಾರೆಟ್ನ ತಪ್ಪದೇ ತಗೊಳ್ಳಿ. ಇನ್ನು ಸೌತೆಕಾಯಿ ಬಗ್ಗೆ ಹೇಳಬೇಕು ಅಂದರೆ ನಾರಿನಾಂಶ ತುಂಬಾ ಹೇರಳವಾಗಿ ಇರುತ್ತೆ. ಮಲಬದ್ಧತೆ ಅನ್ನೋದು ನಿವಾರಣೆಯಾಗುತ್ತೆ ಮತ್ತು ಕಡಿಮೆ ಕ್ಯಾಲೋರಿ ಹೊಂದಿದೆ. ಇದು ವೆಯ್ಟ್ ಲಾಸಿಗೆ ತುಂಬಾ ಒಳ್ಳೆಯದು. ಇನ್ನು ಮೊಟ್ಟೆಯಲ್ಲಿ ಪ್ರೋಟೀನ್ ಹೇರಳವಾಗಿದೆ ಫ್ರೆಂಡ್, ತಗೊಳ್ಳಿ. ನನಗೆ ಯಾಕೋ ಇವತ್ತು ಹೊಟ್ಟೆ ಹಸಿವು ಆಗಲಿಲ್ಲ. ಹಾಗೆ ಬಿಟ್ಬಿಟ್ರೆ ಮತ್ತೆ 9-10 ಗಂಟೆಗೆ ಹೊಟ್ಟೆ ಹಸಿವು ಆಗಿಬಿಡುತ್ತೆ ಅಂತೇಳಿ ಕಡಲೆ ಬೀಜನ ಹುರ್ಕೊಂಡಿದ್ದೀನಿ. ಹುರ್ಕೊಂಡು ಸಿಪ್ಪೆ ಸಮೇತ ತಗೊಂಡಿದ್ದೀನಿ ನಾನು. ಜೊತೆಗೆ ಸೌತೆಕಾಯಿ 1-2.
ನಾವು ವೆಯ್ಟ್ ಲಾಸಲ್ಲಿ ಸೌತೆಕಾಯಿನ ಬಳಸ್ತೀವಲ್ವ, ಊಟ ಮಾಡೋವಾಗ ಫಸ್ಟು ನಾವು ಸೌತೆಕಾಯಿನ ಉಪಯೋಗಿಸೋದ್ರಿಂದ ಹೊಟ್ಟೆ ಬೇಗ ತುಂಬಿದಂಥ ಫೀಲ್ ಆಗಿಬಿಡುತ್ತೆ. ಬೇರೆ ಐಟಮ್ನೆಲ್ಲ ಅಕಸ್ಮಾತ್ ನಾವು ತಿನ್ನೋವಾಗ ಇನ್ನೂ ಬೇಕು ಅಂತ ಅನಿಸೋದು ಕಡಿಮೆ ಆಗುತ್ತೆ. ಬೇಗ ತುಂಬಿದಂಥ ಫೀಲ್ ಆಗಿಬಿಡುತ್ತೆ ಸೌತೆಕಾಯಿ ತಿನ್ನೋದ್ರಿಂದ. ಕಡಲೆ ಬೀಜನ ವೆಯ್ಟ್ ಲಾಸ್ಗೂ ಯೂಸ್ ಮಾಡ್ಬೋದು, ವೆಯ್ಟ್ ಗೇನು ಯೂಸ್ ಮಾಡ್ಬೋದು. ತಿನ್ನೋ ಕ್ವಾಂಟಿಟಿ ಮೇಲೆ ನಡೆಯುತ್ತೆ. ಭಾನುವಾರ ಶ್ರೀಮಂತಕ್ಕೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಶ್ರೀಮಂತಕ್ಕೆ ಹೋಗೋವಾಗ ಈ ಥರ ರೆಡಿಯಾಗಿ ಹೋಗಿದ್ದೆ. ನನಗೆ ವೆಯ್ಟು ಕಮ್ಮಿ ಆಗಿದೆ ಅನ್ನೋದಕ್ಕಿಂತ ಫ್ಯಾಟ್ ಕಮ್ಮಿ ಆಗಿದೆ ಅಂತ ಅನ್ನಿಸ್ತು ನನಗೆ. ಇದು ಫೋಟೋ, ಇದು ವಿಡಿಯೋ ಮಾಡೋ ಐಡಿಯಾ ಇರಲಿಲ್ಲ ನನಗೆ. ಓಕೆ ಫ್ರೆಂಡ್ಸ್, 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ ಡೇ 6 ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.